ಡಿ ಪಿಕ್ಚರ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇಬ್ರು ಅದ್ಭುತ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಇವರು ಕನ್ನಡ ಚಿತ್ರರಂಗದ ಕಲಾವಿದರು, ವಿಭಿನ್ನ ಹಾಗೂ ವಿಶಿಷ್ಟ ಪಾತ್ರಗಳಲ್ಲಿ ಹೆಸರಾಗಿರುವಂಥವರು ರಂಗಾಯಣ ರಘು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ರು ಕನ್ನಡ ಚಿತ್ರರಂಗದ ಚಾಕ್ಲೇಟ್ ಹೀರೋ ಕುಮಾರಿ 21 ಚಿತ್ರದಿಂದ ವೈರಮ್ನಲ್ಲಿ ರಗಡ್ ಆಗಿ ಕಾಣಿಸಿಕೊಂಡು ಈಗ ಮುತ್ತಣ್ಣನ ಮಗನಾಗಿ ನಿಮ್ಮನ್ನ ರಂಜಿಸೋಕೆ ಬರ್ತಿದ್ದಾರೆ ಪ್ರಣಮ್ ದೇವರಾಜ್ ಅವರು. ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಅಮ್ಮ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಓಕೆ, ಸೊ ಇವಾಗ ಆರಾಮಾಗಿ ಕೂತ್ಕೊಂಡು ಮಾತಾಡ್ರಿ. ಬೆಳಗ್ಗೆಯಿಂದ ಇಂಟರ್ವ್ಯೂ ಕೊಟ್ಟು ಪಾಪ ಸಾಕಾಗಿ ಹೋಗ್ಬಿಟ್ಟಿದೆ ಅನ್ಸ್ತಿದೆ. ಒಂಚೂರು ಈಗ ಆರಾಮಾಗಿ ಕೂತಿದ್ದೀವಿ ಅನಿಸ್ತಿದ್ಯೋ ನಿಮಗೆ ಡಬ್ಬ ಥರ ಕೂತಿದ್ದೀವಿ. ಇನ್ನೊಂಚೂರು ಆರಾಮಾಗಿ ಕೂತ್ಕೊಂಡ್ಬಿಡ್ರಿ. ಓಕೆ ಸರ್, ಮೊದಲನೇದಾಗಿ ಟ್ರೈಲರ್ನಲ್ಲೇ ಒಂದು ಡೈಲಾಗ್ ಇದೆ, ಅಪ್ಪ ದ ಮೋಸ್ಟ್ ಪವರ್ಫುಲ್ ಆಫ್ ವೆಪನ್ ಇನ್ ಮೈ ಲೈಫ್. ಎಷ್ಟು ಪವರ್ಫುಲ್ ನಿಮ್ಮ ಲೈಫಲ್ಲಿ? ಅದನ್ನು ಅವರೇ ಕೆ ಬಿಮ್ಮ. ಹ್ಮ್, ಅದು ಇಲ್ಲಾಂದ್ರೆ ಮನೆಗೂ ಕರೆಂಟ್ ಬರಲ್ಲ. ಸೊ ಅವ್ರಿದ್ರೇನೆ ಪವರು ನಮ್ಗೆಲ್ಲರಿಗೂ ಜೀವನದಲ್ಲಿ. ಅವರು ಇಲ್ಲಾಂದ್ರೆ ಎಲ್ಲರ ಮನೇಲೂ ಅದೊಂದೇ. ಸೊ ಇನ್ನೇನು ಹೇಳೋದು. ಓಕೆ ಸರ್, ನಿಮ್ಮ ತಂದೆಯವರು? ನನ್ನ ತಂದೆ, ನಾನು 24ನೇ ವಯಸ್ಸಿಗೆ ನನ್ನ ತಂದೆ ನಾನು ಕಳ್ಕೊತೀನಿ. ಓಕೆ, ಹಾಂ. ಸಾಕಷ್ಟು ಅಷ್ಟು ವಯಸ್ಸಿಗೆ ನನಗೆ ಸಾಕಷ್ಟು ನೆನಪುಗಳು ಕೊಟ್ಟಿದ್ದಾರೆ. ಎಲ್ಲ ತಿಳಿಸಿದವರು, ಹಿಂಗಿರು, ಹಿಂಗೋಗು, ಹಿಂಗೆ ಮಾಡು ಅಂತ. ನಾವು ಫಸ್ಟು ಯಾವ ರೀತಿಗೆ ಅಂತಂದರೆ, ನಾವು ನಮ್ಮ ಅಪ್ಪನ ರೆಕಾರ್ಡೇ ಬ್ರೇಕ್ ಮಾಡಬೇಕು ಅಂತ ಅನಿಸಿದ್ದು ನನಗೆ ವ್ಯವಸಾಯದಲ್ಲಿ, ಅಗ್ರಿಕಲ್ಚರಲ್ಲಿ. ಅದನ್ನು ನನಗೆ ಅದಾದಮೇಲೆ ನಮ್ಮ ಅಪ್ಪನ ರೆಕಾರ್ಡ್, ನಮ್ಮ ಅಪ್ಪ ಮತ್ತು ನನ್ನ ದೊಡ್ಡಪ್ಪನ ರೆಕಾರ್ಡ್ ನಾನು ಬ್ರೇಕ್ ಮಾಡಬೇಕು ಅಂತ ಹಂಗೆ ಅಂದ್ಕೊಂಡಿತ್ತು. ಆಗಲಿಲ್ಲ. ಯಾಕಂದರೆ ಅವರು ಕರೆಂಟ್ ಇಲ್ಲ ಕಾಲದಲ್ಲಿ ಆ ಟೈಮ್ಗೆ ಅವರು ಬೇಸಾಯ ಮಾಡಿ ಎಷ್ಟು ಗಿಡ ಮರ ಬೆಳೆಸಿ, ಬಾವಿ ತೆಗೆಸಿ, ಬಾವಿಯಿಂದ ನೀರು ತೆಗೆದು ಅವ್ರು ಮಾಡಿದ್ದು ನಮಗೆ ಬೋರು, ಪಾಯಿಂಟು, ಡ್ರಿಪ್ಪು ಎಲ್ಲ ಗಿಡದ ತುದಿಗೂ ನೀರು ಬಿಡ್ಬೋದು, ಬುಡಕ್ಕೂ ನೀರು ಬಿಡ್ಬೋದು, ಅಷ್ಟು ಎಲ್ಲ ವೈಜ್ಞಾನಿಕವಾಗಿ ಇಷ್ಟ ಇದ್ರು. ಅವರ ಕಣ್ಣು ಬ್ರೇಕ್ ಆಗಿಲ್ಲ. ಅದರಲ್ಲೂ ನಮಗೆ ಒಂದಷ್ಟು ಹೇಳಿದ್ರಲ್ಲ, ಅದರಲ್ಲಿ ಇದೀವಿ ಅಂತ ಅನ್ಸುತ್ತೆ. ಸನ್ ಆಫ್ ಮುತ್ತಣ್ಣ ಸಿನಿಮಾದಲ್ಲಿ ನಿಮ್ಮಿಬ್ಬರ ಬಾಂಧವ್ಯ ಹೇಗಿದೆ? ನಮ್ದ ನನ್ನ ಹೇಳ್ತಾ ಇದ್ದೆ, ನನಗೆ ನಿಜ ಜೀವನದಲ್ಲಿ ನನ್ನ ಅಪ್ಪನ ಜೊತೆ ಹೆಂಗಿದ್ದೀನೋ ಮನೇಲಿ ಫ್ರೆಂಡ್ಸ್ ಆಗಿ, ಆಮೇಲೆ ನಮ್ದು ಏನೇ ಇರ್ಬೋದು ಇಮೋಷನ್ಸ್, ಪ್ರೀತಿ ಆಗಿರ್ಲಿ, ಜಗಳ ಆಗಿರ್ಲಿ, ತಲಾಟೆ ಆಗಿರ್ಲಿ, ಅದೆಲ್ಲವನ್ನು ಈ ಸಿನಿಮಾಲಿ ನೋಡ್ಬೋದು ನೀವು. ಸೊ ರಘು ಸರ್ ನನಗೆ ಸೆಟ್ಟಲ್ಲೂ ತಂದೆ ಥರನೇ ಇದ್ರು ನನಗೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ರಘು ಸರ್ ಜೊತೆ ಕೆಲಸ ಮಾಡಿದ್ದು ನನಗೆ ತುಂಬ ಖುಷಿ ಇದೆ. ಡೈರೆಕ್ಟರ್ ನನಗೆ ಫಸ್ಟ್ ಡೇನೇ ಫೋನ್ ಮಾಡಿ ರಘು ಸರ್ ಒಪ್ಕೊಂಡೆ ಅಂತ ಹೇಳಿದ ತಕ್ಷಣ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ. ಸೊ ಇಟ್ ಈಸ್ ಗ್ರೇಟ್. ಆ್ಯಂಡ್ ರಘು ಸರಿಂದ ತುಂಬ ಕಲಿಯಕ್ಕೆ ಸಿಕ್ತು ನಮಗೆ. ಬರೀ ನನಗಲ್ಲ, ಎಲ್ಲರಿಗೂ, ನಮ್ಮ ಡೈರೆಕ್ಟ್ರಿಗೆ, ನಮ್ಮ ಹೀರೋಯಿನ್ಗೆ, ಖುಷಿ ಅವ್ರಿಗೆ, ಎಲ್ರಿಗೂ ಒಂದು ಇನ್ಸ್ಟಿಟ್ಯೂಷನ್ ಥರ ಇದ್ರು ಅವರು ನಮ್ಮ ಸೆಟ್ಟಲ್ಲಿ. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮ್ಮ ಟೀಮ್ಗೆ, ನಮ್ಮ ಕತೆಗೆ ಇವಾಗ ಒಂದು ಬಲ ಬಂದಂಗೆ ಇತ್ತು ನಮಗೆ. ಸೊ ಇಟ್ ಇಸ್ ಗ್ರೇಟ್. ಇಟ್ ಇಸ್ ಟು ವೆರಿ ನೈಸ್. ತುಂಬ ಕಂಫರ್ಟಬಲ್ ಆಗಿ ಮಾಡಿಸಿದ್ರು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಇತ್ತು ನನಗೆ. ಫಸ್ಟ್ ಡೇ ಹೋಗಿ ಅವ್ರು ಮುಂದೆ ನಿಂತಿದ ತಕ್ಷಣ ಸ್ವಲ್ಪ ಒಳಗೆ ಫುಲ್ಲು ಟೆನ್ಷನ್ ಇತ್ತು. ಬಟ್ ಅದಾದಮೇಲೆ ಅವರೇ ನನ್ನ ಕಂಫರ್ಟಬಲ್ ಆಗಿ ಮಾಡಿಸಿದ್ರು. ಆ್ಯಂಡ್ ಅಫ್ಕೋರ್ಸ್ ಎಲ್ಲರಿಗೂ ಬ್ಲೆಸ್ಸಿಂಗ್ ಇದು ನಮ್ಮದು ಇಡೀ ತಂಡಕ್ಕೆ. ಓಕೆ ಸರ್, ಈ ಒಂದು ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ಕತೆ ಹೇಳಿದಾಗ ನಿಮಗೆ ಈ ಕತೆನ ಕೇಳಿದ ತಕ್ಷಣ ಏನು ಅನ್ನಿಸ್ತು? ಈ ಸಿನಿಮಾದಲ್ಲಿ ನಾನು ಈ ಪಾತ್ರ ಸೂಕ್ತ ಅನಿಸುತ್ತಾ, ಅಥವಾ ಈ ಪಾತ್ರಕ್ಕಿನ್ನೂ ಏನಷ್ಟು ಕಲಿಬೋದು ಅನ್ನೋದು ನಿಮ್ಗೆ ಏನಾದರೂ ಅನ್ನಿಸ್ತಾ ಅಂತ ಕತೆ ಕೇಳಿದಾಗ? ನಿಜ, ಕೇಳಿದ ತಕ್ಷಣ ನಾವು ಐ ಥಿಂಕ್ 20 ನಿಮಿಷದಲ್ಲೇ ಬರೀ ಫುಲ್ ಕತೆನೋ ಕೇಳಿರಲಿಲ್ಲ, ಒಂದು ಲೈನ್ ಹೇಳಿದ್ರು ಡೈರೆಕ್ಟ್ರು. ಸೊ ಕೇಳಿದ ತಕ್ಷಣ ಹ್ಞೂ ಅಂತ ಹೇಳಿದ್ದು, ಪ್ಲೀಸ್ ಗೋ ಹೆಡ್, ತುಂಬ ಚೆನ್ನಾಗಿದೆ ಸಿನಿಮಾ, ಕತೆ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಆ್ಯಂಡ್ ಮಾಡ್ತಾ ಮಾಡ್ತಾ ಕೆಲವು ಒಂದು ಚಿಕ್ಕ ವಿಷಯಗಳು, ಅಂದರೆ ಸಂಬಂಧಗಳು ಎಷ್ಟು ಬೆಲೆ ಕೊಡಬೇಕು, ಎಷ್ಟು ಮುಖ್ಯ ಸಂಬಂಧಗಳು ನಮಗೆ ನಮ್ಮ ಜೀವನದಲ್ಲಿ ಅಂತ ಅದು ಸ್ವಲ್ಪ ಗೊತ್ತಾಗ್ತಾ ಹೋಯಿತು. ಸಿನಿಮಾ ನೋಡಾದ್ಮೇಲೆ ನಿಮಗೂ ಅನಿಸುತ್ತೆ ಸಿನಿಮಾ ನೋಡಿದಾಗ, ಹೌದು ಸಂಬಂಧಗಳು ತುಂಬ ಮುಖ್ಯ ನಮ್ಮ ಜೀವನದಲ್ಲಿ. ಅಪ್ಪ ಆಗಿರಲಿ, ಅಮ್ಮ ಆಗಿರಲಿ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನಾವು ತುಂಬ ಸತಿ ತುಂಬ ಜನ ಅನ್ಕೋತಾ ಇರ್ತಾರೆ, ಅಪ್ಪ ಬೇಡ, ನಾವು ಸಪ್ರೇಟ್ ಮನೆ ಮಾಡೋಣ, ಸ್ವಲ್ಪ ಫ್ರೀಡಮ್ ಸಿಗುತ್ತೆ, ಅದು ಸಿಗುತ್ತೆ ಅಂತ. ಬಟ್ ನಿಜವಾಗ್ಲೂ ಅವ್ರ ಜೊತೆ ಇರೋದು, ಅವ್ರ ಜೊತೆ ಇದ್ದು ಅವ್ರನ್ನ ನೋಡಿಕೊಂಡು ಖುಷಿಯಾಗಿರೋದು ಇದೆಯಲ್ಲ, ಅದಕ್ಕಿಂತ ಫೀಲಿಂಗ್ ಬೇರೆ ಇಲ್ಲ ಅನಿಸುತ್ತೆ ಜೀವನದಲ್ಲಿ. ಸೊ ಅದು ಅಂಥ ಫೀಲಿಂಗ್ ಈ ಕತೆ ನಮಗೆ ಎಲ್ಲರಿಗೂ ಅದು ಅನಿಸುತ್ತೆ.
ಸರ್ ಟ್ರೈಲರ್ ನೋಡಿದಂತಹ ಎಲ್ಲ ಅಭಿಮಾನಿಗಳು ಒಂದೊಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿದ್ದಾರೆ. ಇಬ್ಬರು ಬಾಂಡಿಂಗ್ ಬಗ್ಗೆ ಕಮೆಂಟ್ ನಾವು ನೋಡೋದಕ್ಕೋದ್ರೆ ವಾವ್, ಈಗಲೇ ಟ್ರೈಲರ್ನಲ್ಲೇ ಒಂದು ಟೀಸರ್ನಲ್ಲೇ ನೀವು ಅಷ್ಟು ಜನರನ್ನ ಹಿಡ್ಕೊಂಡಿದ್ದೀರಾ. ಇಬ್ಬರು ಆ್ಯಕ್ಟಿಂಗ್ ಅಷ್ಟು ಸೂಪರ್ ಆಗಿದೆ. ಆ ಒಂದು ಟೀಸರ್ ಬಗ್ಗೆ ಹೇಳೋದಾದ್ರೆ, ಜನರ ಒಂದು ರಿಯಾಕ್ಷನ್ ಬಗ್ಗೆ ಹೇಳೋದಾದ್ರೆ, ಅದೇ ಕತೆಗೆ ಆ ಪಾತ್ರನೇ ಅಷ್ಟು ಇಬ್ಬರಿಂದನೂ ಅಷ್ಟೊಂದು ಕೇಳುತ್ತೆ ಆ ಪಾತ್ರನೇ. ಹಾಗಾಗಿ ಹೌದು, ಈಗ ತಂದೆ ಅಂದ ಕೂಡಲೇ ಹೌದು, ನಾನು ಅದು ಎಲ್ಲ ಕಡೆಗೂ ಅದೇ ಹೇಳ್ತೀನಿ, ತಂದೆ ಹೌದು, ತಂದೆ ಅಲ್ಲ, ಅದು ತಂದೆನೇ ಅಂತ. ಮಗನಾಗಿ ಇವರಿದ್ದಾಗ ನನಗೆ ಇವರ ಸುಮ್ಮನೆ ನಾವು ಸಣ್ಣದಾಗ ಅಬ್ಸರ್ವ್ ಮಾಡಿದಾಗ, ಇವರು ಅಣ್ಣ ಬಂದಾಗ, ಮೇಡಮ್ ಬಂದಾಗ, ಮತ್ತೆ ಇವ್ರ ಅತ್ತಿಗೆಯವರು ಮತ್ತೆ ಪ್ರಜ್ವಲ್ ಎಲ್ಲ ಒಟ್ಟಿಗೆ ಬಂದಾಗ, ಆಗ ಸುಮ್ಮನೆ ನಾವು ಹೊರಗಿಂದ ಪ್ರಣಾಮನ ಅಬ್ಸರ್ವ್ ಮಾಡಿದಾಗ ಹೆಂಗಿರ್ತಾರೋ ಆ ಅಂಶಗಳೆಲ್ಲವೂ ಇಲ್ಲಿ ನಮ್ಮ ಶೂಟಿಂಗಲ್ಲಿ ಅದು ನಮ್ಮ ಆ್ಯಕ್ಟ್ ಮಾಡ್ಬೇಕಾದ್ರೆ ಅದು ಕಂಡು ಬಿಡೋದು. ಯಾಕಂದರೆ ಅದು ಮನೆ ಸಪೋರ್ಟ್, ಅದು ಹೌದು, ಆ ಕುಟುಂಬದ ತಾಕತ್ತು ಅಂತ ಅನಿಸುತ್ತೆ. ಅದು ಆ ಒಂದು ಸಪೋರ್ಟ್ಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಿದ್ದು. ಇನ್ನೊಂದು, ನಾನು ಒಂದು ಕೆಲವು ಸನ್ನಿವೇಶದಲ್ಲಿ ನನ್ನ ಅಪ್ಪ ಅಲ್ಲ, ಇವರು ನನಗೆ ತಾಯಿ ಆಗಿಬಿಡ್ತಾರೆ. ಆ ಒಂದು ಮಮತೆ ಇದೆ, ನಾನು ಮಗು ಆಗಿಬಿಡ್ತೀನಿ ಅಲ್ಲಿ. ನನಗದು ಸಿಕ್ಕಿಲ್ಲದ್ದು, ಸಿಕ್ಕಿರಲ್ಲ ಅದು. ಆ ಒಂಟಿತನ ನನಗೆ ಕಾಡ್ತಿರುತ್ತೆ. ಮಗನಾಗಿ ಮತ್ತೆ ನನಗೆ ಕೊಟ್ಬಿಟ್ಟು ಈ ಥರದ್ದವೆಲ್ಲನೂ ಬರೀ ತಂದೆ ಮಗನಾಗಿ ಸುಮ್ಮನೆ ಜಗಳಾಡೋದು, ಕೋಪ ಮಾಡ್ಕೊಳ್ಳೋದು, ಮತ್ತೆ ಸೇರ್ಕೊಳ್ಳೋದು, ಮಾಡೋದು, ಆಯ್ತು ಇಬ್ರು ಒಟ್ಟಿಗೆ ಗುಂಡು ಹಾಕೋಣ ಬಾ ಅಂತ ಅಂದ್ಬಿಟ್ಟು ನಾನು ಒಂದು ಎರಡು ಮೂರು ರೂಪಾಯಿ ತಪ್ಪಿಸ್ಬಿಟ್ಟು ಹಾಕೋಣ ಗೊತ್ಕೊಂಡೆ ಇಷ್ಟೇ ಅಲ್ಲದೆ ಇನ್ನೊಂದಷ್ಟು ವಿಶೇಷತೆಗಳು ಆಚೆಗೆ ಆದರೆ ಹೌದಪ್ಪ ಹಿಂಗಿರ್ತಾರೆ ಅಂತ ಅಂದ್ಬಿಡೋದು. ಅದಲ್ಲದೆ ಇನ್ನೊಂದು ಒಳಗಿನೊಂದು ಕತೆ ಹುಟ್ಟುತ್ತೆ, ಕತೆ ಇರುತ್ತೆ. ಅದಕ್ಕೋಸ್ಕರ ಸೇರ್ಕೋತೀವಿ, ಅದಕ್ಕೋಸ್ಕರ ಅಲ್ಲಿರ್ತೀವಿ, ಅದಕ್ಕೋಸ್ಕರ ಬರ್ತಾನೆ ಮಗನಾಗಿ ಬಂದಲ್ಲ ಅಂತ. ಅಯ್ಯೋ ಅದೆಲ್ಲ ಅವ್ನಿಗೊಂಥರದ್ದು ಇಲ್ಲಪ್ಪ ಮುಗೀತು, ಇನ್ನೇನು ಒಂಟಿತನ ಅನ್ನೋದಿದೆಯಲ್ಲ, ಅದು ತುಂಬ ಇದು ಅಂತ ಅನಿಸ್ಕೊಂಡಾಗ ಇಲ್ಲ ಸೊ ಬದುಕು ಚಂದ ಅಂತ ಅನಿಸ್ಕೊಂಡು ಮಗನಾಗಿ ಬಂದಾಗ ಈ ಬಾಂಡಿಂಗ್ಸ್ ಎಲ್ಲ ಚೆನ್ನಾಗಿ ಬರೆದಿದ್ದಾರೆ. ಅದಲ್ಲದೆ ಹೌದು, ಈಗಿನ ಹುಡುಗರು ತುಂಬ ಚೆನ್ನಾಗಿ ಎಲ್ಲವನ್ನು ನೋಡಿರ್ತಾರೆ, ಹಾಗಾಗಿ ಚೆನ್ನಾಗಿ ಮಾಡಬೇಕು ಅನ್ನೋದಿರುತ್ತೆ. ಈಗ ಫಸ್ಟಿಗೆ ಬರ್ತಾನೆ ಮಾಸು ಗೀಸು ಡ್ಯಾನ್ಸು ಗೀನ್ಸು ಅಂತ ಬರ್ತಾರೆ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೋದು ಅಂತ ಹೇಳಿ ಇಷ್ಟು ಚಿಕ್ಕ ವಯಸ್ಸಿಗೆ ಅದನ್ನು ನಂಗೆ ಅಂದ್ಕೊಂಡು ಬರೋದಿಲ್ಲ. ಅದು ನಿಜವಾಗ್ಲೂ ಖುಷಿ ಪಡೋಂಥ. ಓಕೆ ಸರ್, ಪ್ರಣವ್ ಅವ್ರಿಗೆ ಮತ್ತೊಂದು ಹೆಸರಿದೆ ಗೊತ್ತಾ ನಿಮಗೆ? ಏನು? ಚೋಟು ಅಂತ. ಓ, ನೀವೇ ಹೇಗೆ ಗೊತ್ತಾಯ್ತು? ಕರೀತಿದ್ರು, ಮನೆಯವರೆಲ್ಲ ಬಂದಾಗ ಕರೆದೇ ಕರೀತಾರೆ. ಹಾ, ಓ ಹಂಗಾಗಿ ಗೊತ್ತಾಯ್ತು. ಸಿನಿಮಾದಲ್ಲಿ ನೀವು ಅವ್ರಿಗೇನು ಶಿವು ಪೆಟ್ ನೇಮ್ ಏನು ಇಟ್ಟಿಲ್ಲ? ಸರ್, ಇವ್ರ ತಂದೆ ನೇಮ್ ಗೊತ್ತಿದ್ಯಾ ನಿಮ್ಗೆ? ಏನು ಇವ್ರ ತಂದೆ ನೇಮ್ ಹೆಸರು ಗೊತ್ತು? ಗೊತ್ತಾ? ಸಣ್ಣಪ್ಪಯ್ಯ ಅಂತ ಕರೀತಾರೆ ಅವರು. ಚಿಕ್ಕರಂಗಪ್ಪ. ಅವ್ರ ಫ್ಯಾಮಿಲಿಯಲ್ಲೆಲ್ಲ ರಂಗ ಅನ್ನೋ ಹೆಸರು ಯೂಸ್ ಮಾಡೋದು ಜಾಸ್ತಿ. ಮೊನ್ನೆ ತನಕ ಕತೆ ಹೇಳ್ತಿದ್ರು ಅವರು. ಬಟ್ ರಘು ಸರ್ ಅವ್ರನ್ನ ಸಣ್ಣಪ್ಪಯ್ಯ ಅಂತ ಕರೀತಾರೆ. ಸರ್ ಜೊತೆಗೆ ಮಾಡಿದಂತಹ ಮೊದಲನೇ ಒಂದು ಆ್ಯಕ್ಷನ್ ಆಗಿರ್ಬೋದು ಅಥವಾ ಒಂದು ಸ್ಕ್ರೀನ್ನ ನೋಡಿದಾಗ ದೇವರಾಜ್ ಸರ್ ಏನು ಹೇಳಿದ್ರು ಸರ್ ನಿಮ್ಮ ಇಬ್ಬರು ಬಾಂಡಿಂಗ್ನ ನೋಡಿ? ಅವ್ರಿಗೆ ತುಂಬ ಇಷ್ಟ ಆಯಿತು. ನಮ್ಮ ಕೆಮಿಸ್ಟ್ರಿ ಆಗಿರಲಿ, ನಾವು ಪಾತ್ರನ ನಿಭಾಯಿಸಿರೋದು ರೀತಿ, ಆಮೇಲೆ ಸ್ಕ್ರೀನ್ ಮೇಲೆ ನಾವಿಬ್ಬರು ಹೆಂಗೆ ಕಾಣಿಸ್ತೀವಿ ಅಂತ ಎಲ್ಲ ತುಂಬ ಇಷ್ಟ ಆಯಿತು ಅವ್ರಿಗೆ. ಆ್ಯಂಡ್ ಅವರು ಹೇಳ್ತಾಯಿದ್ರು ತುಂಬ ಫ್ರೆಶ್ ಆಗಿದೆ ಕಾಂಬಿನೇಷನ್ ಇದು, ಈ ಥರದ್ದು ಬಂದು ತುಂಬ ದಿವಸ ಆಗಿತ್ತು ಅಂತ. ಸೊ ನಂದು, ಖುಷಿ ಅವ್ರದ್ದು, ರಘು ಸರ್ದು, ಮೂರು ಜನದ್ದು ಜುಗಲ್ಬಂದಿ, ಇದು ಮೂರು ಜನದ್ದು ಪರ್ಫಾರ್ಮೆನ್ಸಸ್ ಆಗಿರಲಿ ಎಲ್ಲ ಆಗಿರಲಿ ತುಂಬ ಫ್ರೆಶ್ ಆಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಅಂತ ಹೇಳಿದ್ರು ಅವರು. ಅವ್ರಿಗೆ ತುಂಬ ಇಷ್ಟ ಆಯಿತು. ಈ ಸಿನಿಮಾದಲ್ಲಿ ಒಂದು ಹುಡುಗಾಟದ ಪಾತ್ರ ಇದೆಯಾ ಅಥವಾ ಜವಾಬ್ದಾರಿಯುತ ಮಗನ ಪಾತ್ರ ಇದೆಯಾ? ಯಾವ ಒಂದು ಪಾತ್ರನ ನೀವು ರೋಲ್ ಮಾಡ್ತಾ ಇದ್ದೀರಾ? ಎಲ್ಲ ಇದೆ, ನೀವು ಹೇಳಿದೆಲ್ಲ ಇದೆ, ಅದಕ್ಕಿಂತ ಜಾಸ್ತಿ ನೋಡಿ. ಕಾಳಜಿ ಇದೆ, ಅದೇ ಕಾಳಜಿ ಇದೆ, ತರ್ಲೆ ಇದೆ, ಪ್ರೀತಿ ಇದೆ, ದುಃಖ ಇದೆ, ಕೋಪ ಇದೆ, ಗಲಾಟೆ ಇದೆ, ಎಲ್ಲ ಇದೆ. ಎಲ್ಲ ಅಷ್ಟು ಇದೆಲ್ಲ ಇರ್ಬೇಕಂದ್ರೆ ಆ ಪಾತ್ರಕ್ಕೆ ತುಂಬ ಮೆಚ್ಯೂರಿಟಿ ಇರಬೇಕು. ಸೊ ಒಂದು ಮೆಚ್ಯೂರಿಟಿ ಇರೋವಂಥ ಒಂದು ಪಾತ್ರ. ಎಲ್ಲ ಅಲ್ಲ, ಬಟ್ ಸಾಕಷ್ಟು ತಿಳಿದಿರೋ ಇಮೋಷನ್ಸ್, ಸಂಬಂಧಗಳ ಬಗ್ಗೆ ತಿಳಿದಿರೋವಂಥ ಒಂದು ಪಾತ್ರ ಅಂತ ಹೇಳ್ಬೋದು. ನೀವು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನು.
ಒಂದೊಂದು ಸಿನಿಮಾದಲ್ಲಿ ಒಂದೊಂದು ರೀತಿಯಾದಂತಹ ಪಾತ್ರಗಳನ್ನ ಪ್ಲೇ ಮಾಡಿರ್ತೀರಾ. ಈ ಸಿನಿಮಾಗೆ ಈ ಒಂದು ಪಾತ್ರ ಅಂತ ಬಂದಾಗ ಯಾವ ರೀತಿಯಾದಂತಹ ಹೋಮ್ ವರ್ಕ್ ನೀವು ಮಾಡಿದ್ರಿ ಅಂತ? ಹೋಮ್ವರ್ಕ್ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಡ್ಯಾಡಿ ಜೊತೆ ಹೆಂಗಿದ್ನೋ ಅದೇ ಹೋಮ್ವರ್ಕ್ ನನಗೆ. ಸೊ ರಿಯಲ್ ಲೈಫಲ್ಲಿ ಹೆಂಗಿದ್ದೀನೋ ರೀಲಲ್ಲೂ ಹಂಗೆ ಇದ್ದೀನಿ. ಓಕೆ. ಸೊ ನನಗೆ ಇದು ಸ್ವಲ್ಪ ಇಮೋಷ್ನಲ್ ಆಗಿ ಇತ್ತು ನನಗೆ. ಸ್ವಲ್ಪ ನನ್ನ ಮನ್ಸಿಗೆ ಹತ್ರ ಆಯಿತು ನಂದು ಈ ಪಾತ್ರ. ಬಟ್ ನಾನು ಶೂಟ್ ಮಾಡಬೇಕಾದ್ರೆ ನನಗೆ ನನ್ನ ನಿಜ ಜೀವನದಲ್ಲಿ ಹೆಂಗಿದ್ದೀನೋ ಅದು ನನಗೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದೆ ಅಷ್ಟೇ. ಬಟ್ ಚೆನ್ನಾಗಿತ್ತು. ನನಗೆ ನನ್ನ ಡ್ಯಾಡಿ ಜೊತೆ ಇರೋ ರೀತಿ ನನಗೆ ತುಂಬ ಹೆಲ್ಪ್ ಮಾಡ್ತು. ಆ್ಯಕ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತು ನನಗೆ. ಒಂದು ಸಪೋರ್ಟ್ ಸಿಸ್ಟಮ್ ಆಗಿತ್ತು. ಆ ರಿಲೇಷನ್ಶಿಪ್ಪಿಂದ ಇದಕ್ಕೆ ನನಗೆ ಆ ರಿಲೇಷನ್ಶಿಪ್ ಏನಿದೆ ಅದು ನನಗೆ ಹೆಲ್ಪ್ ಮಾಡ್ತು ಇಲ್ಲಿ ಆ್ಯಕ್ಟ್ ಮಾಡೋಕ್ಕೆ. ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ ಹೇಳಿ ಅಂತ. ಓಕೆ. ಅದೊಂದು ನನ್ನ ಅಪ್ಪನೋದು ಅಲ್ಲನೋದು ಅಂತ ಹೇಳಿ ಓಕೆ. ಅದೊಂದು ಒಂಟಿತನದೊಂದು ಭಯ ಬರುತ್ತೆ. ಅವಾಗ ಈಗ ಬರ್ತಾನೆ ಇನ್ನು ಅದು ತಿರೋಗ್ಬಿಡುತ್ತಾ, ಮುಗಿದೋಗ್ಬಿಡುತ್ತಾ, ಒಂಟಿತನ ಇಲ್ಲ, ಮುಗಿದೋಗಿರಲ್ಲ. ಆಮೇಲಿಂದ ಹೌದು ನನಗೆ ಮಗ ಸಿಕ್ಕ ತಕ್ಷಣ ಹೌದಪ್ಪ ಮಗ ಸಿಕ್ಕ ಅಂದ್ಬಿಟ್ಟು ನನಗೆಲ್ಲೋ ಒಂದು ಒಂದು ಅದು ಆ ತಾಯಿತನದ ಮಮಕಾರ ಮತ್ತು ಮಮತೆ ಬೇಕಾಗಿರುತ್ತೆ. ಅದು ನಾನು ಚಿಕ್ಕದಾಗ ಮಗುವಾಗ್ಬಿಡ್ತೀನಿ. ಅವಾಗ ಒಂದು ಸ್ವಲ್ಪ ಅಲ್ಲಿ ಮತ್ತೆ ಲಿನಿಯನ್ಸ್ ತೊಗೋತೀವಿ. ಲಿನಿಯನ್ಸ್ ತೊಗೊಂಡಾಗ ಜಗಳಾಡ್ತೀವಿ, ಸಖತ್ತ ಜಗಳಾಡಿ ಕೊನೆಗೆ ಯಾರು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಅದು ಬಂದಾಗ ಅದು ಎಂಥವ್ರಿಗೆ ಆಗಲಿ ಮಕ್ಕಳಂಗೆ ಕೇಳ್ಬಿಟ್ಟಾಗ ನೋವಾಗುತ್ತಲ್ಲ, ಯಾರು ಅಂದಾಗ ತಪ್ಪು ಮಾಡ್ಬಿಟ್ಟು ಮಾಡಬಾರ್ದಿತ್ತೇನೋ ಅಂತ. ಆಮೇಲಿಂದ ಮಗನಿಗೆ ರಿಯಲೈಸ್ ಆಗುತ್ತೆ, ಅಯ್ಯೋ ಕೇಳಬಾರ್ದಿತ್ತಲ್ಲ ನಾನು ಯಾರು ಅಂತ. ವಾಪಸ್ಸು ಬರ್ತಾನೆ, ಮತ್ತೆ ಹೆಂಗೋ ಸೇರ್ಕೊತೀವಿ. ಆ ಸೇರ್ಕೊಂಡ್ರು ಅದನ್ನು ಮೊದಲಿನ ಭಯ ಇದೆಯಲ್ಲ ಒಳಗೆ ಉಳ್ಕೊಂಡಿರುತ್ತೆ. ನಾನು ತುಂಬ ಮುಂದುವರೆದ್ಬಿಡ್ತೇನೋ ಅಂತ, ಅಯ್ಯೋ ನನಗೆ ಅನ್ಬಾರ್ದಿತ್ತೇನೋ ಅಂತ. ಆದ್ರೂ ಅದು ಕೊನೆಗೆ ಅದು ಅಷ್ಟಕ್ಕೆ ಮುಗಿಯಲ್ವಲ್ಲ. ಆದರೂ ಈ ಭೂಮಿ ಮೇಲೆ ಬಂದು ಎಲ್ಲ ಏನೋ ನೋಡಿದ್ಮೇಲೆ ಈ ಥರದೊಂದು ಒಂದು ಮಗನ ತಾಯಿ ಮಮತೆ ಮಗನಿಂದ ಸಿಕ್ಕಿದಾಗ ಮತ್ತೇನು ಮಾಡ್ಬೋದು, ಏನು ಮಾಡಬೇಕು ನಾನು, ಆ ತೀರ್ಮಾನಗಳು ಮಗನಿಗೂ ಮತ್ತು ನನಗೂ ಅಲ್ಲಿ ನಡೆಯೋ ತಾಕಲಾಟ ಗೊಂದಲಗಳೇ ನಿರ್ದೇಶಕರದ್ದು ಕೊನೆಯ ಚಮತ್ಕಾರ. ಓಕೆ. ಫೈನಲ್ ಆಗಿ ಜನರಿಗೆ ಹೇಳೋದಾದರೆ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಅಂತಂದರೆ ಬೇಡ ಅನ್ನೋರು ಒಂದಷ್ಟು ಜನ ಇರ್ತಾರೆ. ಈಗ ಅದಕ್ಕೆಲ್ಲ ಟಕ್ಕರ್ ಕೊಡೋದಕ್ಕೆ ಈಗ ಸಿನಿಮಾಗಳು ಸಖತ್ತಾಗಿ ಬರ್ತಾ ಇದ್ದಾವೆ, ನಿಮಗೆ ಗೊತ್ತಿದೆ. ಇದು ಕೂಡ ಹಾಗೆ ಇದೆ. ಟೀಸರ್ನ ನೋಡಿದವ್ರು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ. ನೀವು ಏನು ಹೇಳ್ತೀರಾ ಅಂತ? ಹೌದು, ತುಂಬ ಓಪನಿಂಗ್ಸ್ ತೊಗೊಂಡಿದ್ದಾವೆ ಎಲ್ಲ ಸಿನಿಮಾಗಳಿಗೆ. ಮಾದೇವ ಆಗ್ಬೋದು, ಲೆಕ್ಕ ಆಗ್ಬೋದು, ಈ ಸೂಪ್ರಮ್ ತೊಗೊಂಡಿದೆ ಎಲ್ಲ ಬರ್ತಿದ್ದಾರೆ. ನಮ್ಗೆ ಅದೊಂದು ನಿಜವಲ್ಲೂ ಖುಷಿ ವಿಚಾರ. ಜನ ಮತ್ತೆ ಚೆನ್ನಾಗಿದ್ದು ಹಂಗಾದ್ರೆ ಬಂದ ನಮಗೂ ಅದೊಂದು ಹೋಪ್ ಇದೆ. ಹೌದಪ್ಪ, ನೀವು ಇದೊಂದು ಫ್ರಸ್ಟೆನ್ಸ್ ಇದೆ, ಈ ಥರದ್ದು ಹೊಸಬರು ಮಾಡಿರೋ ಸಿನಿಮಾ, ಶ್ರೀಕಾಂತ್ ಆಗ್ಬೋದು, ನಮ್ಮ ನಿರ್ಮಾಪಕರಾಗ್ಬೋದು, ಒಂಥರ ಎಲ್ಲರೂ ಹೊಸತನದಿಂದ ಕೂಡಿದಂಥ ಸಿನಿಮಾ. ಹಾಗಾಗಿ ನಿಮಗೆ ನಿಮ್ಮ ನಿರೀಕ್ಷೆಗಳು, ನಿಮ್ಮ ಒಂದು ಇಷ್ಟೆಲ್ಲ ಒಂದು ಈಗ ಎಲ್ಲರಿಗೇ ಆಗಲಿ ಕುಟುಂಬದಿಂದ ಹೊರಗಿರೋಲ್ಲ ಯಾರೇ, ಅದೊಂದು ಕುಟುಂಬ. ಅವನು ಎಲ್ಲೇ ಇರ್ಬೋದು, ಎಲ್ಲೇ ಬದುಕ್ಬೋದು, ಅವನೊಂದು ಕುಟುಂಬದ ಇದೇ ಇರ್ತದೆ. ಆ ಕುಟುಂಬದ ಎಲ್ಲವನ್ನು ನೆನಪಿಗೂ ಸಿನಿಮಾ ನೋಡ್ಕೊಂಡು ಬೇಕಾದ್ರೆ ನೆನಪನ್ನ ಕೊಟ್ಟು ಕಳಿಸ್ತಿದ್ದೆ ಆರಾಮಾಗಿ. ಒಂದು ತರಲೆ ಇರುತ್ತೆ, ಖುಷಿ ಇರುತ್ತೆ. ಇಷ್ಟೆಲ್ಲದ್ರ ಜೊತೆಗೆ ಒಂದೊಳ್ಳೆ ಮೆಲುಕಾಗುವಂಥ ಸೀನೆಗಳು ಸಾಕಷ್ಟಿದೆ. ಅವೆಲ್ಲ ದೃಷ್ಟಿಯಿಂದ ಆಗಸ್ಟ್ 22 ಎಲ್ಲ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಇನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡಿ ಈ ಥರದೊಂದು ಸಿನಿಮಾ ಒಂದು ಮುತ್ತಾಣ ಹಾಕೋಣ, ಸಣ್ಣ ಮುತ್ತಾಣ, ನೋಡ ಮಜಾ ಇದೆ, ನೋಡ ಅಂತ ನೀವೇ ಹೇಳ್ಬೇಕು. ಆ ಥರದೊಂದು ಅಟೆಂಪ್ಟ್ ಅಂತ ಆಗಿದೆ. ಶಿವಣ್ಣ ಅವರು ಕೂಡ ಸಾಥ್ ನೀಡಿದ್ರು ಈ ಸಿನಿಮಾಗೆ. ಅವ್ರ ಬಗ್ಗೆ ಹೇಳೋದಾದ್ರೆ ಎಲ್ಲ ಇದಕ್ಕೆ ಸಣ್ಣ ಮುತ್ತಣ್ಣದು ಅವ್ರದ್ದೇ ಟೈಟ್ಲು, ನೇರ್ ಮುತ್ತಣ್ಣನು ಅವ್ರ ಮನೆದೇ, ಮುತ್ತುರಾಜ ಕಾಲಿಟ್ಟ ಸೈಡ್ ಬಿಡಲಿ ಅದು ಎಲ್ಲ ಮನೆದೇ ಟೈಟ್ಲು. ದೇವಣ್ಣ ಅವ್ರು ಕರೆದ ತಕ್ಷಣ ಬಂದರು, ಖುಷಿಯಿಂದ ಮಾಡಿ, ಅಯ್ಯೋ ಈ ಥರದೊಂದು ಟೈಟ್ಲು ಅಂತ ಹೇಳಿ ಅವ್ರು ಇಡೀ ದಿನ ನಮ್ಮ ಜೊತೆ ಇದ್ದು ಡೈಲಾಗ್ ಎಲ್ಲ ಹೇಳಿ, ಹೌದು, ಹಾಡಾಡಿ ತುಂಬ ಒಳ್ಳೆ ಸಿನಿಮಾ, ತುಂಬ ಖುಷಿಯಿಂದ. ಅಂದ್ರೆ ಅವರು ಅಮೆರಿಕದಿಂದ ಮೊದಲು ಬಂದು ಮುಂಚೆ ಮಾಡಿದ್ದು, ಅದು ಹೋಗೋದಕ್ಕಿಂತ ಮುಂಚೆ, ಅಂದ್ರೆ ಅದಾದ್ಮೇಲೆ ಸರ್ ಎಲ್ಲ ಆಪರೇಷನ್ ಮುಗಿಸ್ಕೊಂಡು ಬಂದ್ಮೇಲೆ ನಿಮ್ಗೆ ಫಸ್ಟ್ ಇದಕ್ಕೆ ಬಂದಿದ್ದವರು.
ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಕಾರ್ಯಕ್ರಮ. ಇಲ್ಲ ಇಲ್ಲ, ಅವ್ರು ಅಮೆರಿಕ ಹೋಗೋಕ್ಕಿಂತ ಮುಂಚೆ ಇಲ್ಲ, ಡಿಸೆಂಬರಲ್ಲಿ ನಮ್ಮ ಟೀಸರ್ ರಿಲೀಸ್ ಆಗಿದ್ದು. ಸೊ ಅವಾಗ ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಾನು ಕನ್ಫ್ಯೂಷನ್ ಆಗುತ್ತೆ. ಸೊ ಇವ್ರದ್ದು ಒಂದಷ್ಟು ಸಾಥ್ ಸಿಕ್ಕಾಗ ಒಂದಷ್ಟು ಖುಷಿ ಆಗುತ್ತೆ. ನಾವು ನೋಡ್ತಾ ಇರ್ತೀವಿ ಯಾವಾಗಲೂ ಕೂಡ ನಿಮ್ಮ ಮನೆಯವರು ಒಂದು ಚಿತ್ರರಂಗಕ್ಕೆ ಬಂದು ಸಾಥ್ ನೀಡೋದಾಗಿರ್ಬೋದು, ಅಥವಾ ಅಣ್ಣ ಅವ್ರು ಬಂದಿರ್ತಾರೆ, ನಿಮ್ಮ ಅತ್ತಿಗೆ ಅವ್ರು ಬಂದಿರ್ತಾರೆ, ತಾಯಿ ತಂದೆ ಎಲ್ಲರದ್ದು ಒಂದು ಆಶೀರ್ವಾದ ಇದ್ದಾಗ ಅವರು ಒಂದು ಸಾಥ್ ನಿಮ್ಗೆ ಹೇಗಿತ್ತು? ಫ್ಯಾಮಿಲಿ ಅಂದಮೇಲೆ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ನನಗೆ ಹೇಳ್ತಾನೆ ಇರ್ತೀನಿ, ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿನ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಸೊ ಎಲ್ಲದಕ್ಕೂ ಯಾವುದೇ ರೀತಿ ಆಗಲಿ, ಖುಷಿಯಲ್ಲಾಗಲಿ, ದುಃಖದಲ್ಲಾಗಲಿ, ಸೆಲೆಬ್ರೇಷನಲ್ಲಾಗಲಿ, ಯಾವುದಲ್ಲಾಗಲಿ ನನ್ನ ಫ್ಯಾಮಿಲಿ ಇರಲೇಬೇಕು. ಆ್ಯಂಡ್ ಅವ್ರ ಸಪೋರ್ಟ್ ಇಲ್ಲದೆ ನಾನು ಏನೂ ಇಲ್ಲ ಅನಿಸುತ್ತೆ. ಸರ್, ನೀವು ಚಿಕ್ಕವರಿದ್ದಾಗ ಮಾಸ್ ಕಾರ್ಡ್ಗೆ ಏನಾದರೂ ನಿಮ್ಮ ಅಪ್ಪ ಅವರ ಫೋರ್ಜರಿ ಸೈನ್ ಮಾಡಿದ್ದೀರಾ? ನಮ್ಗೆ ಮಾಸ್ ಕಾರ್ಡ್ ಕಾನ್ಸೆಪ್ಟೇ ಇಲ್ಲ ನಮ್ಮಲ್ಲಿ. ಮತ್ತೆ ಸುಮ್ಮನೆ ಪಾಸುಪೇಲ್ ಹೇಳಿ ಕಳ್ಸೋರು. ಪಾಸುಪೇಲ್ ಮಾಸ್ ಕಾರ್ಡ್ ತಿದ್ದದ್ದು ಅದೆಲ್ಲ ತುಂಬಾ ಇತ್ತೀಚೆಗೆ ಆಮೇಲೆ ಬಂದಿತ್ತು, ಬೆಂಗಳೂರಿಗೆ ಬಂದಿತ್ತು. ಸಿಟಿಯಲ್ಲಿ ಸ್ಕೂಲಲ್ಲಿ ಇಲ್ಲ ಮಾಸ್ ಕಾರ್ಡ್ ಗಿಸ್ಕೆ ಕಾನ್ಸೆಪ್ಟೇ ಇಲ್ಲ. ಅಲ್ಲೇ ಅಟೆಂಡೆನ್ಸ್ ಎಲ್ಲ ಅಲ್ಲೇ ನಂಬರ್ ಹಾಕಲ್ಲೇ ಬರ್ಕೊಂಡಿದ್ರು. ಪಾಸುಪೇಲು 35 100 100 75 85 80 ಬಂದ್ಬಿಟ್ಟು ಚೆನ್ನಾಗಿದೆ ವೆರಿ ಗುಡ್ ಕಣ ಅಂತ 34 ಬಂದು ಬೈಯೋರು. ಹಂಗೆ ಪೇಲ್ ಅಂತ ಹಂಗೆ ಹೋಗಿ ಹೇಳ್ಬೇಕಾಗಿತ್ತು. ಅಲ್ಲಿಂದ ಅಟ್ಸ್ಕೊಂಡ್ ಬಾರ್ಸರು. ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಗೆ ಮಾರ್ಕ್ಸ್ ಕಾರ್ಡ್ ಕಾನ್ಸೆಪ್ಟ್ ನಾನು ಯಾವಾಗ 10ನೇ ಕ್ಲಾಸ್ಗೂ ಏನೋ ಬಂದಿದ್ದೇನೋ ಅಷ್ಟೇ. 10ನೇ ಕ್ಲಾಸ್ಗೆ ಏನೋ ಬಂದಿದ್ದೆ ಅಷ್ಟೇ. ಸ್ಕೂಲಿಗೆ ಹೋಗ್ಲಿಲ್ಲ ಅಂದ್ರೆ ಹೊಡಿತಿದ್ರ ಸರ್? ಅವೇನೋ ಇಲ್ಲ, ಹೋಗ್ತಿದ್ವಿ ಅದೇನಲ್ಲ. ಅಲ್ಲಿ ಉಪ್ಪಿಟ್ಟು ಕೊಡೋರಲ್ಲ, ಹೋಗ್ತಿದ್ವಿ. ಉಪ್ಪಿಟ್ಟು ಕೊಡೋರು, ಹೋಗ್ತಿದ್ವಿ ಅಲ್ಲಿಗೆ ಉಪ್ಪಿಟ್ಟು ಕೊಡೋದು. ಚೆನ್ನಾಗಿ ಅವಾಗ ತಾನೇ ಈ ಪೇಪರ್ ಬ್ಯಾಗ್ ಅಲ್ಲಿ ಸಖತ್ ಗಮ ಅಂತ ವಾಸನೆ ಬರೋದು ಆ ಉಪ್ಪಿಟ್ಟು. ಅದಕ್ಕೊಂದು ಬಟರ್ ನಿಕ್ ಬಿಡೋದು. ಕರೆಕ್ಟ್ ಆಗಿ 11-11:30 ಮಾಡೋಣ. ಮಧ್ಯಾಹ್ನ ಕೊಡೋರು ಉಪ್ಪಿಟ್ಟ. ಹಂಗಾಗಿ ಹೋಗ್ತಿದ್ವಿ ಎಲ್ಲ ಉಪ್ಪಿಟ್ಟು ಕೊಡೋರು. ಚೆನ್ನಾಗಿ ಹೋಗ್ತಾ ಇದ್ವಿ, ಆಟ ಆಡ್ತಿದ್ವಲ್ಲ, ಸಿಕ್ಕಾಪಟ್ಟೆ ಆಟ ಆಡ್ತಿದ್ವಲ್ಲ. ಹಂಗಾಗಿ ಹೋಗ್ತಾ ಇದ್ವಿ. ಮೈಸೂರೆಲ್ಲ ಒಳ್ಳೆಯವರು, ತುಂಬಾ ಒಳ್ಳೆಯವರು ಮೈಸೂರಲ್ಲಿ. ಹೋಗ್ತಿದ್ವಿ ಅಂದ್ರೆ ಅವಾಗಿನ ಕಾಲದಲ್ಲಿ ಇತ್ತಲ್ಲ ಸರ್, ಏನ್ ಸ್ಕೂಲಿಗೆ ಹೋಗೋದು, ಗೇಮೇ ಮಾಡ್ಬೇಕು, ಗದೆ ಕರ್ಕೊಂಡು ಹೋಗ್ಬೇಕು ಅಂತ, ಆತರ ಏನಾದ್ರು ಸ್ಟ್ರಿಕ್ಟ್ ಇತ್ತ ಅಂತ? ಇಲ್ಲ, ಇದ್ರು ಅದಕ್ಕೆಲ್ಲ ಓದಬೇಕು ಅನ್ನೋದೇ ಆಸೆ ನಮ್ಮ ಮನೇಲಿ ಇರ್ತಿದ್ವಿ. ಅವಾಗ ತಾನೇ ಸ್ಕೂಲ್ ಶುರುವಾಗಿತ್ತು. ಹೋಗ್ತಿದ್ವಿ ಸ್ಕೂಲಿಗೆ, ಸಖತ್ತಾಗಿ ಹೋಗ್ತಿದ್ವಿ. ಓಕೆ ಸರ್, ನೀವ್ ಯಾವಾಗಾದ್ರೂ ಸೈನ್ ಮಾಡಿದ್ದೀರಾ? ನಾವು ಮಾಡಿದ್ದೀವಿ. ಎಷ್ಟು ಸಲ ಮಾಡಿದ್ದೀರಾ? ಜಾಸ್ತಿ ಇಲ್ಲ, ನಾವು ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳಲ್ಲ. ನಾವು ಏನಿದ್ರು ಸ್ವಲ್ಪ ಲಿಮಿಟಲ್ಲೇ ಮಾಡ್ತೀವಿ. ಬಟ್ ಒಂದೇ ಒಂದ್ಸತಿ ಮಾಡಿದ್ದೀನಿ. ಸೊ ನಾವು ಎಕ್ಸಾಮ್ಸ್ ಎಲ್ಲ ಬರೋಕ್ಕಿಂತ ಮುಂಚೆ ಕ್ಲಾಸ್ ಟೆಸ್ಟ್ ಅಂತ ಇರ್ತೈತಲ್ಲ, ಸೊ ಆ ಟೆಸ್ಟಲ್ಲಿ ಫೇಲ್ ಆಗಿದ್ದೆ. ಸೊ ನಮ್ಮದು ಡೈರಿ ಇತ್ತು. ಸೊ ಅದ್ರಲ್ಲಿ ಕಾಮೆಂಟ್ಸ್ ಎಲ್ಲ ಬರೀತಾರೆ ಟೀಚರ್ಸ್. ಕಾಮೆಂಟ್ಸ್ ಬರೆದ್ಬಿಟ್ಟು ನಾವು ಹೋಗ್ಬಿಟ್ಟು ಕಾಮೆಂಟ್ಸ್ ತೋರಿಸಿ ಅಪ್ಪ ಅಮ್ಮಂಗೆ, ಅಪ್ಪ ಕಾಮೆಂಟ್ ಹೊಡೆದ್ಬಿಟ್ಟು ಆಮೇಲೆ ಸೈನ್ ಮಾಡ್ಬೇಕಾಯ್ತು ಅವರು. ಸೊ ಅವಾಗ ಫೇಲ್ ಆಗಿದೆ ಅಂತ ಇತ್ತಲ್ಲ, ಸೊ ಅದಕ್ಕೆ ಡೈರಿ ಮನೆಗೆ ಹೋಗಿಲ್ಲ. ನಾನೇ ಸೈನ್ ಮಾಡ್ಬಿಟ್ಟು ಎಕ್ಸಾಮ್ಗೆಲ್ಲ ಅದೆಲ್ಲ ಮಾಡಿಲ್ಲ. ಬಟ್ ಕ್ಲಾಸ್ ಟೆಸ್ಟಿಗೆ ಒಂದ್ಸತಿ ಮಾಡಿದ್ದೆ. ಪೇರೆಂಟ್ಸ್ ಮೀಟಿಂಗಿಗೆಲ್ಲ ಬಂದಾಗ ಗೊತ್ತಾಗಿರೋದು ಅನ್ಸುತ್ತೆ ಏನು ಈ ತರ ಫೋರ್ಜರಿ ಸೈನ್ ಮಾಡಿದ್ದಾರೆ ಅಂತ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಮೇಂಟೈನ್ ಮಾಡಿದ್ದೀರಾ? ಹೌದು, ಮೇಂಟೈನ್ ಮಾಡಿದೀವಿ. ಅದೆಲ್ಲ ಈಗ ನೀವು ಇಂಟರ್ವ್ಯೂ ಮೂಲಕ ಹೋಗುತ್ತಲ್ವಾ ಫೋರ್ಜರಿ ಸೈನ್? ಇವಾಗ ಯಾವ ಎಕ್ಸಾಮ್ ಬರಿಬೇಕು ನಾನು? ಇವಾಗ ಸಿನಿಮಾ ನನಗೆ ಎಕ್ಸಾಮ್ ಅಷ್ಟೇ. ಆ ಸಿನಿಮಾ ನೋಡೋದು ಅವ್ರ ಖುಷಿ ಬಂದ್ರೆ ಅದು ಸಾಕು ನನಗೆ. ಓಕೆ ಸರ್, ಜನರಿಗೆ ಏನು ಹೇಳ್ತೀರಾ ಸರ್ ಸಿನಿಮಾದ ಮೂಲಕ? ಹೇಳಿದ್ನಲ್ಲ, ಹೌದು, ನಿಮ್ಗೆ ಭಾಳ ಒಳ್ಳೆ ಥರದ ಎಲ್ಲ ಒಂದು ಖುಷಿ ಸಿಗುತ್ತೆ. ಒಂದು ಸಣ್ಣದಾಗಿ ಯಾವುದಪ್ಪ ಕುಟುಂಬದ ನೆನಪಾಗುತ್ತೆ. ತುಂಬ ಒಳ್ಳೆ ನೆನಪುಗಳನ್ನ ತೊಗೊಂಡು ನಿಮ್ಮ ಮನೆಗೆ ಹೋಗ್ತೀರಾ. ಹೌದಪ್ಪ, ನಮ್ಮ ಕನ್ನಡದವರು, ಕನ್ನಡದ ನಿರ್ಮಾಪಕರು ಸೇರ್ಕೊಂಡು ನಮ್ಮ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಅನ್ನೋದೊಂದು ದೊಡ್ಡ ನಂಬಿಕೆ ಅಂತೂ ಇದೆ. ನಿಮ್ಮ ನಿರೀಕ್ಷೆ ಹುಸಿ ಆಗಲ್ಲ. ಎಸ್ ಸರ್, ನೀವು ನಾನು ಅದೇ ಹೇಳಿದೆ, ಸೊ ಎಲ್ಲರ ಮನೇಲಿ ನಡೆಯುವಂಥ ಒಂದು ಕತೆ ಇದು. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಇದು ಕನೆಕ್ಟ್ ಆಗ್ತಾರೆ. ಒಬ್ಬ ಮಗ ಆಗಿರಲಿ, ಅಪ್ಪ ಆಗಿರಲಿ, ಮಗಳಾಗಿರಲಿ, ಲವರ್ಸ್ ಆಗಿರಲಿ, ಸೊ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಕತೆ. ಆ್ಯಂಡ್ ರಘು ಸರ್ ಹೇಳ್ದಂಗೆ, ನೀವು ಸಿನಿಮಾ ನೋಡಾದ್ಮೇಲೆ ನೀವು ಖಾಲಿ ತಲೆಯಲ್ಲಿ ಬನ್ನಿ, ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಬೇಡಿ. ಬಟ್ ಸಿನಿಮಾ ಮುಗಿದು ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ಮನಸ್ಸು ತುಂಬಿರುತ್ತೆ, ನಿಮ್ಮ ತಲೆನೂ ತುಂಬಿರುತ್ತೆ. ಒಳ್ಳೆ ರೀತಿಯಲ್ಲಿ ತುಂಬಿರುತ್ತೆ. ತುಂಬ ನೆನಪುಗಳನ್ನ ಅಥವಾ ಏನಾದರೂ ಕಲ್ತ್ಕೊಂಡೇ ಹೋಗ್ತೀರಾ ನೀವು ಸಿನಿಮಾಗೆ. ಸಂಬಂಧಗಳ ಬಗ್ಗೆ ಆಗಿರ್ಬೋದು, ಅಥವಾ ಅಪ್ಪ ಅಮ್ಮಗೆ ನೋಡ್ಕೋಬೇಕು ಅಂತ ಆಗಿರ್ಬೋದು, ಏನಾದರೂ ಒಂದು. ಸೊ ತುಂಬ ಪಾಸಿಟಿವ್ ಆಗಿ ಹೋಗ್ತೀರಾ. ತುಂಬ ಒಂದು ಫೀಲ್ ಗುಡ್ ಮೂವಿ. ಸೊ ಎಲ್ಲರೂ August 22 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ ಅಂತ ಹೇಳ್ಬೋದು. ಖುಷಿ ಅವರ ಪಾತ್ರವನ್ನು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ನಿಮ್ಮಿಬ್ಬರಿಗೂ ಡೆಫಿನೆಟ್ಲಿ ಗೊತ್ತೇ ಇರುತ್ತೆ ಒಂದು ಏನಿದೆ ಅವ್ರ ಪಾತ್ರದ ಬಗ್ಗೆ ಅನ್ನೋದಾದ್ರೆ ಹೇಳೋದಾದ್ರೆ. ಖುಷಿ ಅವರು ಸಾಕ್ಷಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ, ಡಾಕ್ಟರ್ ಅವರು. ಸೊ ನಮ್ಮ ಮುತ್ತಣ್ಣ ಅವ್ರನ್ನ
ಚೆಕಪ್ಗೆ ಅಂತ ಬರ್ತಾರೆ ಮನೆಗೆ. ಸೊ ಬಂದಾಗ ಶಿವು ನೋಡಿ ಅದ್ರಲ್ಲಿ ಚಿಕ್ಕ ತುಂಬಾ ಕ್ಯೂಟ್ ಆಗಿದೆ, ಸೀನ್ಸ್ ಎಲ್ಲ ತುಂಬಾ ಕ್ಯೂಟ್ ಆಗಿದೆ. ಆಮೇಲೆ ಅವ್ರು ಫಸ್ಟ್ ಯಾವಾಗ ನೋಡಿರ್ತಾರೆ, ಏನಕ್ಕೆ ನೋಡಿರ್ತಾರೆ ಅದೆಲ್ಲ ತುಂಬಾ ಇದೆ ಸಿನಿಮಾಲಿ. ಬಟ್ ಸೊ ಅವರು ಬಂದು ಮನೆಗೆ ಬರ್ತಾ ಇರ್ತಾರೆ ಚೆಕಪ್ ಮಾಡಕ್ಕೆ. ಸೊ ಅವಾಗ ಶಿವಗೆ ಲವ್ ಆಗುತ್ತೆ. ಅದಾದ್ಮೇಲೆ ಲವ್ ಆಗುತ್ತಾ ಇಲ್ವಾ, ಅಪ್ಪ ಅಮ್ಮ ಒಪ್ಕೋತಾರ ಇಲ್ವಾ, ಅದೆಲ್ಲ ನೀವು ಸಿನಿಮಾ ನೋಡ್ಬೇಕು. ಸರ್ ಒಂದು 4 ಕ್ವಶನ್ಸ್ ಇದೆ, ರ್ಯಾಪಿಡ್ ಫೈರ್ ಅಷ್ಟೇ, ಇನ್ನೇನು ಇಲ್ಲ, ಮುಗಿಸ್ಬಿಡ್ತೀನಿ ಬೇಗ. ಓಕೆ? ಹ್ಞೂ ಅನ್ರಿ, ನೀವು ಸ್ವಲ್ಪ ಜೋರಾಗಿ ಹೇಳ್ಬೇಕು ನಮಗೆ. ಇಲ್ಲ ಇಲ್ಲ ನೀವು ಇಷ್ಟ ಅಂದರೆ ನಿನ್ನ ಲೈಟು ನಂದಲ್ಲ. ಓಕೆ, ಲೈಫ್ನಲ್ಲಿ ಈ ಥರ ಒಂದು ಸಿನಿಮಾ ಮಾಡಬೇಕು ಅಂದರೆ ಯಾವ ಸಿನಿಮಾ ಸರ್? ಅದಾಗ ಅಂದ್ಕೊಳ್ಳೋದಿಲ್ಲ, ನಿರ್ದೇಶಕರು ಯೋಚನೆ ಮಾಡೋದೇ ಸರಿ, ನಾವು ಯೋಚನೆ ಮಾಡಲ್ಲ. ನಿಮಗೆ? ನನಗೂ ಅಷ್ಟೇ, ನನಗೆ ಒಬ್ಬ ನಟನಿಗೆ ಎಲ್ಲಾ ತರ ಸಿನಿಮಾ ಮಾಡ್ಬೇಕಂತ ಆಸೆ ಇರುತ್ತೆ. ಬಟ್ ನನಗೆ ಒಂದು ಸುಮ್ಮನೆ ನೀವು ಕ್ವಶನ್ ಕೇಳಿದ್ರೆ ಅಂತ ಹೇಳ್ಬೇಕಂದ್ರೆ ನನ್ನ ಅಪ್ಪಂದು ಹುಲಿಯಾ ಸಿನಿಮಾ ಇದೆಯಲ್ಲ ಆ ಥರ ಒಂದು ಪಾತ್ರ ಮಾಡ್ಬೇಕಂತ. ಓಕೆ ಸರ್, ನೀವು ಈ ಒಬ್ಬ ಹೀರೋ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತಂದರೆ ಯಾವ ಹೀರೋ ಸರ್? ರಾಜ್ಕುಮಾರ್ ಇಲ್ಲ ಈಗ. ಅವರಿಲ್ಲ, ನನಗೆ ಗೊತ್ತಿತ್ತು, ಎಕ್ಸ್ಪೆಕ್ಟ್ ಮಾಡಿದ್ದೆ ನೀವು ಇದೇ ಆನ್ಸರ್ ಹೇಳ್ತೀರಾ ಅಂತ. ಅದು ಬಿಟ್ಟು ಅವ್ರನ್ನ ಬಿಟ್ಟು ಅಂತಂದರೆ ಎಲ್ಲರ ಜೊತೆ ಮಾಡಿದ್ದೀನಿ ನಾನು. ಎಲ್ಲರ ಜೊತೆಗೂ? ಹೌದು ಸರ್. ನೀವು ನಾನು ಒಳ್ಳೆ ಸಿನಿಮಾ ಮಾಡಬೇಕು ಹೀರೋ ಆಗಿ ಅಂತ ಅನ್ಕೊಂಡಿದ್ದೀನಿ. ಇದೇ ಒಳ್ಳೆ ಸಿನಿಮಾ. ಯಾಕಂತಂದ್ರೆ ಟೀಸರ್ ಅಲ್ಲೇ ನಾನು ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ. ಹೌದೌದು, ಆ ಥರ ಹೇಳಿದ್ರೆ ನಾನು ಡ್ಯಾಡಿ ಜೊತೆ ಮಾಡ್ಬೇಕಂತ ತುಂಬಾ ಆಸೆ. ಡ್ಯಾಡಿ ಜೊತೆ ಅಣ್ಣನ ಜೊತೆ ಇಬ್ಬರ ಜೊತೆನೂ ಸಿನಿಮಾ ಮಾಡ್ಬೇಕಂತ ಆಸೆ. ಓಕೆ, ಈ ಸ್ಟಾರ್ಗೆ ಡೈರೆಕ್ಷನ್ ಮಾಡಬೇಕು ಅಂತಂದ್ರೆ ಯಾವ ಸ್ಟಾರ್? ಡೈರೆಕ್ಟ್ ಆಗೋದಿಲ್ಲ. ಬೇಡವಾ? ಕಾನ್ಸೇ ಇಲ್ಲ. ಯಾಕೆ ಸರ್? ಒಂದು ಕಾಸೆ ಅದಿಲ್ಲಮ್ಮ, ಪಲ್ಸೆ ಇಲ್ಲ, ನಾನು ಪಲ್ಸೆ ಓಪನ್ ಮಾಡ್ಕೊಳ್ಳಲ್ಲ. ನೋ. ಓಕೆ. ನೋ. ಸರ್ ನೀವು? ನಾನಂದ್ರೆ ಮತ್ತೆ ನಾನು ಇಲ್ಲಿ ಡ್ಯಾಡಿ ಅಣ್ಣ ಇಟ್ಕೊಂಡು ಅವ್ರಿಗೆ ನಾನು ಮಾಡಿದ್ರೆ ಫಸ್ಟು, ಅದು ಬಿಟ್ರೆ ಇಲ್ಲ ಅಷ್ಟೇ. ಅಣ್ಣನ ಜೊತೆ ಸಿನಿಮಾ ಮಾಡಿದ್ರೆ ತಮ್ಮನಾಗಿ ಮಾಡ್ತೀರಾ ಅಥವಾ ವಿಲನ್ ಆಗಿ ಮಾಡ್ತೀರಾ? ಅದು ಪಾತ್ರಕ್ಕೆ ಬಿಟ್ಟಿದ್ದು, ನಿರ್ದೇಶಕರಿಗೆ ಬಿಟ್ಟಿದ್ದು, ಅವ್ರು ಯಾವ ಥರ ಪಾತ್ರ ಕೊಡ್ತಾರಂತ. ನನಗೆ ವಿಲನ್ ಕೊಟ್ರು ವಿಲನ್ ಮಾಡಬೇಕು, ಹೀರೋ ಕೊಟ್ಟರು ಹೀರೋ ಮಾಡಬೇಕು, ತಮ್ಮ ಕೊಟ್ಟರು ತಮ್ಮ ಮಾಡಬೇಕು. ಬಟ್ ಒಟ್ನಲ್ಲಿ ಕತೆ ಚೆನ್ನಾಗಿರ್ಬೇಕು ಫಸ್ಟ್. ಕತೆ ಚೆನ್ನಾಗಿ ಇದ್ದು ಪಾತ್ರಗಳು ಚೆನ್ನಾಗಿದ್ರೆ ಮನೆ ಮಾಡ್ತೀನಿ. ಫೈನಲ್ ಆಗಿ ರಾಗಿಣಿ ಅತ್ತಿಗೆಗೆ ಯಾವಾಗ ತಂಗಿನ ಕೊಡ್ತೀರಾ? ಯಾವಾಗ ತಂಗಿನ? ಅವ್ರಿಗೆ ಹಳ್ಳಿ ತಂಗಿ ಇದಾರಮ್ಮ. ಅವ್ರ ತಂಗಿ ಇಬ್ರು ಮಕ್ಳು ಅವ್ರ ತಂಗಿ ಇದಾರೆ. ನಿಮ್ಮ ಅಣ್ಣ ಅವರಿಗೆ ನಾದ್ನಿನ್ ಯಾವಾಗ ಕೊಡ್ತೀರಾ? ನಾದ್ನಿನ ಇವಾಗ ಸದ್ಯಕ್ಕೆ ನನ್ನ ಇದೆ ಸಣ್ಣ ಮುತ್ತಣ್ಣನೇ ಇಲ್ಲ ನನಗೆ. ಕೆಲಸ ನನಗೆ ಫಸ್ಟ್ ಕೆಲಸ ಮಾಡಾದ್ಮೇಲೆ ಸ್ವಲ್ಪ ರೆಕಗ್ನಿಷನ್ ಆದ್ಮೇಲೆ ಸೆಟಲ್ ಆದ್ಮೇಲೆ ಅದೆಲ್ಲ ಆಮೇಲೆ ಯೋಚನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.